ವೀಕ್ಷಕರೇ, ದಶರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ಅಂದರೆ ನಮಗೆ ಜನ್ಮ ನೀಡಿರುವ ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು. ಇದನ್ನ ಹೇಳಿರುವಂಥದ್ದು ಬೇರೆ ಯಾರೂ ಅಲ್ಲ, ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮ. ಶ್ರೀರಾಮನು ನಾರುಮುಡಿಯುಟ್ಟು ಸೀತೆ ಹಾಗೂ ಲಕ್ಷ್ಮಣರೊಡನೆ ಅರಣ್ಯವಾಸಕ್ಕೆ ತೆರಳಿದ ನಂತರ ಶ್ರೀರಾಮನು ಕೋಸಲ ರಾಜ್ಯದ ಅಂಚಿಗೆ ಬಂದಾಗ ಭೂಮಿಗೆ ನಮಸ್ಕರಿಸಿದನು. ಅಲ್ಲಿಂದ ಒಂದು ಹಿಡಿ ಮಣ್ಣನ್ನು ತನ್ನ ಬಟ್ಟೆಯ ತುದಿಯಲ್ಲಿ ಕಟ್ಟಿಕೊಂಡು ಅವನು ಎಲ್ಲೇ ಇರಲಿ ಪ್ರತಿನಿತ್ಯ ಆ ಪವಿತ್ರ ಮಣ್ಣನ್ನು ಪೂಜಿಸುತ್ತಿದ್ದನು. ನಂತರ ವಾನರ ಸೈನ್ಯದೊಡನೆ ಸೇತುವೆಯನ್ನು ನಿರ್ಮಿಸಿದಂತಹ ಶ್ರೀರಾಮನು ಲಂಕೆಗೆ ತೆರಳಿ ರಾವಣನ ಸಂಹಾರವನ್ನು ಮಾಡ್ತಾನೆ. ಆಗ ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನಾನು ಅರಣ್ಯವಾಸದ ವ್ರತದಲ್ಲಿದ್ದೇನೆ, ನಗರವನ್ನು ಪ್ರವೇಶಿಸುವಂತಿಲ್ಲ. ಆದ್ದರಿಂದ ನೀನು ಹೋಗಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿ ಬಾ ಅಂತಂದು. ಅಣ್ಣನ ಆಣತಿಯಂತೆ ಲಕ್ಷ್ಮಣನು ಪಟ್ಟಾಭಿಷೇಕವನ್ನು ಮುಗಿಸಿ ಬಂದು ರಾಮನ ಹತ್ರ ಹೇಳ್ತಾನೆ, ಅಣ್ಣ, ಲಂಕಾ ನಗರಿಯು ಪರಮಾದ್ಭುತವಾಗಿದೆ. ಅದು ಸ್ವರ್ಣಮಯವಾಗಿದೆ. ಬಂಗಾರದ ತಗಡುಗಳಿಂದ ಬಾಗಿಲು ಕಿಟಕಿಗಳು ಲೇಪಿಸಲ್ಪಟ್ಟಿವೆ. ಆ ನಗರವನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಆದ್ದರಿಂದ ದಯವಿಟ್ಟು ಒಮ್ಮೆಯಾದರೂ ಆ ನಗರವನ್ನು ನೀನು ನೋಡಲೇಬೇಕು ಎಂದು ಲಕ್ಷ್ಮಣನು ಶ್ರೀರಾಮನಿಗೆ ಹೇಳುತ್ತಾನೆ. ಆಗ ಶ್ರೀರಾಮನು, ಲಕ್ಷ್ಮಣ, ಲಂಕೆಯು ಸ್ವರ್ಣಮಯವಾಗಿರಬಹುದು, ಅದು ಸುಂದರ ಸುಸಜ್ಜಿತವಾಗಿರಬಹುದು. ಆದರೆ ನನ್ನ ಮನಸ್ಸು ಅಯೋಧ್ಯೆಯನ್ನು ಯಾವಾಗ ನೋಡುತ್ತೇನೆ ಎಂದು ತವಕಿಸುತ್ತಿದೆ. ಅದರ ಮಣ್ಣು, ಗಾಳಿ, ನೀರು ಎಲ್ಲವೂ ಪವಿತ್ರ. ನನ್ನ ಜನ್ಮಭೂಮಿಗಿಂತಲೂ ತಾಯಿಗಿಂತಲೂ ದೊಡ್ಡದು ಯಾವುದೂ ಇಲ್ಲ, ಸ್ವರ್ಗವೂ ಅದಲ್ಲ ಎಂದು ಶ್ರೀರಾಮನು ರಾಮನಿಗೆ ಹೇಳುತ್ತಾನೆ. ಅಂತಹ ದೇಶ ಪ್ರೇಮಿ ಶ್ರೀರಾಮಚಂದ್ರನು. ಶ್ರೀರಾಮನ ಪ್ರತಿ ಹೆಜ್ಜೆಯೂ ನಮಗೆ ಆದರ್ಶ. ತನ್ನ ಇಡೀ ಜೀವನವನ್ನು ಕಷ್ಟದಲ್ಲೇ ಕಳೆದಂತಹ ಶ್ರೀರಾಮನು ಎಂದೂ ರಾಜ್ಯದ ಐಭೋಗವನ್ನು ಅನುಭವಿಸಲೇ ಇಲ್ಲ. ಸದಾ ದೇಶಕ್ಕಾಗಿ, ದೇಶದ ಜನರಿಗಾಗಿ ಬದುಕಿದ್ದಂತಹ ಶ್ರೀರಾಮನು ನಮ್ಮೆಲ್ಲರಿಗೂ ಆದರ್ಶವಾಗಲಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.